ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನಾವು ಹೈದರಾಬಾದಿಂದ ನಮ್ಮ ಊರಿಗೆ ಹೋಗ್ತಾ ಇರುವಂತ ವಿಡಿಯೋ. ಅಂದ್ರೆ ನನ್ನ ಅತ್ತೆ ಮನೆ ಇದೆ ಅಲ್ವಾ, ಅಲ್ಲಿ ನಾವು ಹೋಗ್ತಾ ಇರುವಂತ ವಿಡಿಯೋ. ಅಲ್ಲಿ ಹೋಗಿದ್ಮೇಲೆ ನಾವು ನೆಕ್ಸ್ಟ್ ಡೇ ನನ್ನ ಚಿಕ್ಕ ಮಗಂದು ಕ್ರಿಶುದು ಬರ್ಡೇ ಇತ್ತು. ಅದರ ಸೆಲೆಬ್ರೇಷನ್ ಕೂಡ ನಾವು ಮಾಡಿದ್ವಿ. ನಾವು ಜಾಸ್ತಿ ದಿನ ಇರ್ಲಿಲ್ಲ ಅಲ್ಲಿ, ಓನ್ಲಿ 3 days ನಾವು ಸ್ಟೇ ಮಾಡಿದ್ದು. ಹಾಗಾಗಿ ನಾವು ಜಾಸ್ತಿ ಹೊರಗಡೆ ಕೂಡ ಹೋಗ್ಲಿಕ್ಕೆ ನಮ್ಗೆ ಟೈಮ್ ಸಿಗ್ಲಿಲ್ಲ. ಹಾಗೆ ನಾವು ನನ್ನ ಚಿಕ್ಕ ಮಗನ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಮತ್ತೆ ಊರಲ್ಲಿ ನಾನೇನೆಲ್ಲ ಮಾಡಿದೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾವೇನಿಲ್ಲ, ಸಿಂಪಲ್ ಆಗಿ ಕೇಕ್ ಕಟಿಂಗ್ನ ಮನೆಯಲ್ಲಿ ಮಾಡಿದ್ವಿ. ಹಾಗೆ ಅಲ್ಲಿ ಇರುವಂತ ನಿಯರ್ ಬೈ ರಿಲೇಟಿವ್ಸ್ ಯಾರ್ಯಾರೆಲ್ಲ ಇದ್ದಾರೆ, ನನ್ನ ಹಸ್ಬೆಂಡ್, ಮಾವ, ಹಾಗೆ ದೊಡ್ಡಪ್ಪ, ಅವರೆಲ್ಲ ಅಲ್ಲೇ ಸ್ವಲ್ಪ ದೂರ ದೂರ ಅಲ್ಲೇ ಇರೋದು. ಸ್ವಲ್ಪ ಅಂದ್ರೆ ಒಂದು 20 to 30 kilometers ದೂರದಲ್ಲಿ. ಅವ್ರನ್ನೆಲ್ಲ ನಾವು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿದ್ವಿ. ಹಾಗೆ ಕೇಕ್ ಕಟಿಂಗ್ ಮನೆಯಲ್ಲೇ ಮಾಡ್ಬಿಟ್ಟು ನಾವು ಈ ತರ ಡಿನ್ನರ್ಗೆ ಅಂತ ಎಲ್ಲರೂ ಸೇರಿ ಹೋಗಿದ್ವಿ. ಈ ಸಾರಿ ಒಂದು ಖುಷಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಾವು ಇಬ್ರು ಬರ್ಡೇಗೆನು ಎಲ್ಲಾ ರಿಲೇಟಿವ್ಸ್ನ ನಾವು ಇನ್ವೈಟ್ ಮಾಡಿದ್ವಿ. ಹಾಗೆ ಅಂದ್ರೆ ಮೀಟ್ ಆಗಿದ್ವಿ. ಅದೊಂದು ತುಂಬಾ ಖುಷಿ ಆಗಿದ್ದಿರುವಂತ ಈ ವಿಷಯ ಈ ಸಾರಿ. ಹಾಗೆ ನಾವು ನೆಕ್ಸ್ಟ್ ಡೇ ನಾನು ಈವ್ನಿಂಗ್ ಸ್ಯಾರೀಸ್ ತಗೊಳ್ಬೇಕಿತ್ತು ಸ್ವಲ್ಪ ಅಂತ ಹೇಳಿ, ಡೈಲಿ ವೇರ್ ಸ್ಯಾರೀಸ್ ನಾವು ಶಾಪ್ಗೆ ಹೋಗಿದ್ವಿ. ಅಲ್ಲಿ ತುಂಬಾನೇ ಶಾಪಿಂಗ್ ಮಾಲ್ಸ್ ಇದಾವೆ. ವೆರೈಟಿ ಆಫ್ ಸ್ಯಾರೀಸ್ ನಮ್ಗೆ ಅಲ್ಲಿ ಸಿಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಪ್ರತಿ ಸಲ ಹೋದಾಗ್ಲೂ ಸ್ಯಾರೀಸ್ನ ಪರ್ಚೇಸ್ ಮಾಡ್ತೀನಿ. ಬಟ್ ಸ್ಯಾಡ್ ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಇಲ್ಲಿ ಸ್ಯಾರೀಸ್ ಹಾಕೊಳ್ಳಿಕ್ಕೆ ಚಾನ್ಸ್ ಇರಲ್ಲ. ಅದೊಂದೇ ಬೇಜಾರು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಅಂದ್ರೆ. ಹಾಗೆ ಆಫರ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನೊಂದೇನಂದ್ರೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಸ್ಯಾರೀಸ್. ಹಾಗಾಗಿ ನಾನು ಯಾವಾಗ್ಲೂ ಸ್ಯಾರೀಸ್ ಬಂದಾಗ ಇಲ್ಲಿ ಪರ್ಚೇಸ್ ಮಾಡ್ತೀನಿ. ಈ ತರದ್ದು ಎಲ್ಲ ತುಂಬಾ ಒಳ್ಳೊಳ್ಳೆ ಕಲರ್ಸ್ ಆಗಿರ್ಬೋದು, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಇಲ್ಲಿ. ಹಾಗೆ ಇದನ್ನೆಲ್ಲ ನೋಡ್ಕೊಂಡು ಈವ್ನಿಂಗ್ ಅಂದ್ರೆ ನೈಟ್ ಡಿನ್ನರ್ಗೆ ನಾವು ಹೊರಗಡೆನೆ ತಿಂದ್ಬಿಟ್ಟು ಹೋಗುವ ಅಂತ ಹೇಳಿ ಹೋಗ್ತಾ ಇದ್ವಿ. ಏನು ಜಾಸ್ತಿ ರೆಸ್ಟೋರೆಂಟ್ಗೆಲ್ಲ ಹೋಗ್ಲಿಕ್ಕೆ ಇಷ್ಟ ಆಗಲ್ಲ ಇಲ್ಲಿ. ಏನಂದ್ರೆ ಹೊರಗಡೆ ಚಿಕ್ಕ ಚಿಕ್ಕ ಸ್ಟಾಲ್ಸ್ ಇರುತ್ತೆ, ಶಾಪ್ಸ್ ಇರುತ್ತೆ. ನೋಡ್ತಾ ಇರ್ಬೋದು ನೀವು, ಇದು ನನಗೆ ತುಂಬಾನೇ ಇಷ್ಟ. ನಾವ್ ಇದನ್ನ ಕೊಟ್ಟೆ ಎಲೆ ಅಂತ ಹೇಳ್ತೀವಿ ನಮ್ಮೂರ್ ಕಡೆ ಎಲ್ಲ. ಇದು ಯಾವಾಗ್ಲೂ ನಿಮ್ಗೆ ಇಲ್ಲಿ ಸಿಗುತ್ತೆ. ನನ್ಗೆ ಇಲ್ಲಿ ಇಷ್ಟ ಆಗುವಂತ ಫುಡ್ ಏನಂದ್ರೆ, ಒಂದು ಲಸ್ಸಿ, ಸ್ವೀಟ್ ಲಸ್ಸಿ ತುಂಬಾನೇ ಎಕ್ಸಲೆಂಟ್ ಆಗಿ ಮಾಡ್ತಾರೆ. ಇನ್ನೊಂದು ಈ ಕೊಟ್ಟೆ ಇಡ್ಲಿ ಅಂತ ಹೇಳ್ತಾರಲ್ವಾ, ಅದು ತುಂಬಾನೇ ಇಷ್ಟ ನನಗೆ. ಮತ್ತೆ ಇಲ್ಲಿ ಚಟ್ನಿ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಇವರೆಲ್ಲ ತುಂಬಾ ಫುಡೀಸ್ ಅಂತ ಹೇಳ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ, ಫುಡ್ ನ ಎಂಜಾಯ್ ಮಾಡ್ತಾರೆ. ಫುಡ್ ಅನ್ನೋದು ಇವ್ರಿಗೆ ಒಂದು ಎಮೋಷನ್. ಹಾಗಾಗಿ ನಮ್ಗೆ ವೆರೈಟಿ ಆಫ್ ಫುಡ್ ಇಲ್ಲಿ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಡೇ ನಾವು ನನ್ನ ಹಸ್ಬೆಂಡ್ ಅವರ ಒಬ್ರು ರಿಲೇಟಿವ್ಸ್ ಮನೆಗೆ ಹೋಗ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಸ್ವಲ್ಪ ಅವರು ನನ್ನ ಹಸ್ಬೆಂಡ್ ಏನೋ ನೋಡ್ಬೇಕಿತ್ತು, ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಮತ್ತೆ ನಮ್ಮ ಮನೆ ದೇವ್ರಂತ ಹೇಳ್ತಾರಲ್ವಾ, ಅದು ಒಂದು ಟೆಂಪಲ್ ಕೂಡ ಅಲ್ಲಿ ಇತ್ತು. ಅದನ್ನು ಕೂಡ ವಿಸಿಟ್ ಮಾಡಿದ ತರ ಆಗುತ್ತೆ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಊರ್ ಅನ್ನೋದು ತುಂಬಾನೇ ಕೂಲ್ ಆಗಿದೆ, ತುಂಬಾ ಪ್ರಶಾಂತವಾಗಿದೆ. ನಾವಿರೋದು ಟೌನ್ ಅಲ್ಲಿ. ಟೌನ್ ಇಂದ ಸ್ವಲ್ಪ ಒಳಗಡೆ ಬಂದ್ರೆ ನಮ್ಗೆ ಈ ತರ ವಿಲೇಜ್ ವ್ಯೂ ಸಿಗುತ್ತೆ. ಇದನ್ನ ನೋಡ್ತಾ ಇದ್ರೆ ತುಂಬಾನೇ ಪ್ರಶಾಂತವಾಗಿರುತ್ತೆ. ಈ ಊರನ್ನ ಮಿನಿ ಕೇರಳ ಅಂತ ಹೇಳಿ ಕರೀತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕೋಕೋನಟ್ ಟ್ರೀಸ್ ಇರುತ್ತೆ ಅಲ್ಲಿ, ತುಂಬಾ ಕೋಕೋನಟ್ ಟ್ರೀಸ್ ಇರುತ್ತೆ. ಇವಾಗ ನಾವು ಇಲ್ಲಿ ಬಂದಿದ್ವಿ ಅವರ ಮನೆಗೆ. ಅವ್ರ ಮನೆ ಏರಿಯಾ ಕೂಡ ತುಂಬಾನೇ ಸೈಲೆಂಟ್ ಆಗಿ ಕೂಲ್ ಆಗಿ ಇತ್ತು. ತುಂಬಾ ಅಷ್ಟು ಸೆಕೆ ಇದ್ರೂನು ಕೂಡ ಈ ಪ್ಲೇಸ್ ಅಲ್ಲಿ ತುಂಬಾ ಕೂಲ್ ಆಗಿ ಏರ್ ಎಲ್ಲ ಬರ್ತಾ ಇತ್ತು. ಮತ್ತೆ ನಾವು ಅಲ್ಲಿಂದ ಟೆಂಪಲ್ಗೆ ಬಂದ್ವಿ ಇವಾಗ. ಈ ಟೆಂಪಲ್ ಬಂದ್ಬಿಟ್ಟು ವೀರಭದ್ರ ಸ್ವಾಮಿ ಅಂತ ಹೇಳ್ತಾರಲ್ವಾ, ಆ ದೇವ್ರದ್ದು ಟೆಂಪಲ್. ಇಲ್ಲಿ ನೋಡಿ ಕಂಬ, ಇವಾಗ ರೀಸೆಂಟ್ ಆಗಿ ಇದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆವಾಗ ನಮ್ಗೆ ಕೂಡ ಕಾಲ್ ಬಂದಿತ್ತು ನನ್ನ ಹಸ್ಬೆಂಡ್ಗೆ. ಈ ದೇವಸ್ಥಾನ ಇವಾಗ ಜೀರ್ಣೋದ್ಧಾರಣ ಅಂತ ಹೇಳ್ತಾರಲ್ವಾ, ಆ ತರ ರೀಸೆಂಟ್ ಆಗಿ ಮಾಡಿದ್ರು.
ಹಾಗೆ ಅಲ್ಲಿ ನಾವು ಹೋಗಿದಾಗ ಅರ್ಚಕರು ಇರ್ಲಿಲ್ಲ, ಮತ್ತೆ ಅವ್ರನ್ನ ಕರೆಸಿ ಅಲ್ಲಿ ಪೂಜೆ ಎಲ್ಲ ಮಾಡಿಸಿದ್ರು. ಅದೆಲ್ಲ ಆಗಿದ್ಮೇಲೆ ನಾವಿವಾಗ ಒಂದು ಪ್ಲೇಸ್ನ ನನ್ನ ಹಸ್ಬೆಂಡ್ ನೋಡ್ಬೇಕಿತ್ತು, ಹಾಗಾಗಿ ನಾವು ಅಲ್ಲಿ ಬಂದಿದ್ವಿ. ಈ ತರ ಒಂದು ತೋಟ ಇದೆ, ಹಾಗೆ ನೆಕ್ಸ್ಟ್ ಗದ್ದೆ ಕೂಡ ಇದೆ. ಗದ್ದೆಗಳನ್ನೆಲ್ಲ ನನ್ನ ಮಕ್ಕಳು ನೋಡಿದ್ದು ತುಂಬಾನೇ ಕಡಿಮೆ. ಅವ್ರಿಗೆ ನಮ್ಮ ಊರಿಗೆಲ್ಲ ಹೋಗಿದಾಗ ಈ ತರ ನೀರು ಗದ್ದೆ ಎಲ್ಲ ನೋಡ್ಲಿಲ್ಲ ಅವರು, ಜಸ್ಟ್ ಡ್ರೈ ಆಗಿ ತೋಟ ಆ ತರನೇ ನೋಡಿದ್ದು. ಅವರು ತುಂಬಾ ಖುಷಿಯಾಗಿ ಮಕ್ಕಳು ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ರು. ನೋಡ್ತಾ ಇರ್ಬೋದು, ನಾವ್ ಈ ತರ ಒಂದು ಬ್ರಿಡ್ಜ್ ತರ ಇದೆ, ಅಲ್ಲೆಲ್ಲ ನಡ್ಕೊಂಡು ಹೋಗ್ಬೇಕಂದ್ರೆ ಅವ್ರಿಗೆ ತುಂಬಾ ಆಸೆ ಆಗ್ತಾ ಇತ್ತು. ಬಟ್ ಏನಂದ್ರೆ ಭಯ, ಅಲ್ಲಿ ಅಕ್ಕಪಕ್ಕದಲ್ಲಿ ಹಿಡ್ಕೊಳ್ಲಿಕ್ಕೆ ಏನೂ ಇರ್ಲಿಲ್ಲ. ಮಕ್ಕಳೆಲ್ಲ ಇರುವಾಗ ಸ್ವಲ್ಪ ಕಷ್ಟ. ಇಲ್ಲೂ ಗದ್ದೆ ಪಕ್ಕದಲ್ಲಿ ಈ ತರ ಕಾಲುವೆ ಇದೆ, ಅಲ್ಲಿಂದ ನೀರೆಲ್ಲ ಅಲ್ಲಿ ಭತ್ತದ ಗದ್ದೆ ಎಲ್ಲ ಇದೆ ಅಲ್ವಾ, ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಹಾಗೆ ಒಂದು ಕ್ಯೂಟ್ ಆಗಿ ಅಲ್ಲಿ ದನದು ಕರು ಕೂಡ ಇತ್ತು. ನನಗೆ ಎಲ್ಲ ಅನಿಮಲ್ಸ್ಗಿಂತ ಕರು ಅಂದ್ರೆ, ಹಸುವಿನ ಕರು ಅಂದ್ರೆ ನಂಗೆ ತುಂಬಾನೇ ಇಷ್ಟ. ನನ್ ಚಿಕ್ಕವನ್ಗೂನು ಅಷ್ಟೇ ಅನಿಮಲ್ಸ್ ಅಂದ್ರೆ ತುಂಬಾನೇ ಇಷ್ಟ. ಅವನು ಯಾವ ಅನಿಮಲ್ ಒಂದು ಕಾಗೆ ಬಂದ್ರೂನು ಅದನ್ನ ತುಂಬಾ ಹ್ಯಾಪಿಯಾಗಿ ನೋಡ್ತಾನೆ, ತುಂಬಾ ಇಷ್ಟಪಟ್ಟು ನೋಡ್ತಾನೆ. ಇವಾಗ ನೋಡಿ ಇಲ್ಲಿ ತೆಂಗಿನ ಮರದ್ದು ಇರುತ್ತಲ್ವಾ, ಅದನ್ನ ಹಾಕಿಟ್ಟಿದ್ದಾರೆ ದಾಟ್ಲಿಕ್ಕೆ. ಅವನ್ಗೆ ಅದೇ ಖುಷಿ. ನನ್ಗೆ ಭಯ ಆಗ್ತಿತ್ತು ಕಾಲ್ ಜಾರಿಯಲ್ಲಿ ಬಿದ್ದು ಹೋಗ್ತಾರ ಅಂತ ಹೇಳಿ. ಹಾಗೆ ನಾವು ವಾಪಸ್ ಮನೆಗೆ ಬಂದ್ವಿ. ಮತ್ತೆ ನಾನಲ್ಲಿ ಇರುವಾಗ ತುಂಬಾ ಇಷ್ಟ ಪಡೋದೇನಂದ್ರೆ ಹೂವು. ನನ್ಗೆ ಇಲ್ಲಿ ಮಲ್ಗೆ ಹೂವು ಅದೆಲ್ಲ ಸಿಗಲ್ಲ, ಸಿಕ್ಕಿದ್ರುನು ತುಂಬಾನೇ ಕಷ್ಟ, ವರ್ಷಕ್ಕೆ ಒಂದ್ಸಲ ಸಿಗ್ಬೋದು ಅಷ್ಟೇನೆ. ಡೆಲ್ಲಿಯಲ್ಲಿ ಇರುವಾಗ ಸಿಗ್ತಾ ಇತ್ತು, ಬಟ್ ಇಲ್ಲಿ ಪಂಜಾಬಲ್ಲಿ ತುಂಬಾನೇ ಕಷ್ಟ. ಹಾಗಾಗಿ ನಾನು ಇಲ್ಲಿ ಕನಕಾಂಬ್ರ, ಮಲ್ಲಿಗೆ ಅದೆಲ್ಲ ಸಿಗುತ್ತಲ್ವಾ ಸಮ್ಮರ್ ಅಲ್ಲಿ, ಅದನ್ನ ನಾನು ನಾನೇ ತೆಗೆದು ನಾನೇ ಕಟ್ಟಿ ಮುಡ್ಕೊಳ್ತಾ ಇದ್ದೀನಿ. ಅದೊಂದು ನನಗೆ ತುಂಬಾ ಖುಷಿ ಅನ್ಸುತ್ತೆ. ಹಾಗೆ ಕೆಲವೊಂದು ಏನೆಲ್ಲ ನಾವು ಚಿಕ್ಕ ಚಿಕ್ಕದನ್ನೇ ನಾನು ಯಾವಾಗ್ಲೂ ಹ್ಯಾಪಿಯಾಗಿ ಫೀಲ್ ಆಗೋದು. ದೊಡ್ಡ ದೊಡ್ಡ ಆಸೆ ಅಂತ ನನಗೆ ಅಷ್ಟೊಂದು ಏನು ಇಲ್ಲ. ಚಿಕ್ಕ ಚಿಕ್ಕ ಹೂವಾಗಿರ್ಬೋದು, ಹಾಗೆ ಟ್ರೆಡಿಷನಲ್ ಫುಡ್ ಅದೆಲ್ಲ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಹೀಗಿತ್ತು ಇವತ್ತಿನ ಈ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡ್ದೇನೆ ಹೋಗಬೇಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಒಪಿನಿಯನ್ನ ಪ್ಲೀಸ್ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಚಾನೆಲ್ನ, ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.